ಆಗಲೇ ಇಡೀ ದೇಶ ನೋಡ್ತಾ ಇದೆ ನಮ್ಮ ಭಾರತದಲ್ಲಿ ಯಾವ ರೀತಿ ಈ ಕೇಂದ್ರ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿ ಚಲ್ಲಾಟ ಆಡ್ತಿದ್ದಾರೆ ಅಂತ ಇಡೀ ದೇಶ 2 ತಿಂಗಳಿಂದ ನೋಡ್ತಾ ಇದೆ. ನಮ್ಮ ಭಾರತದಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ನೀಟ್ ಎಕ್ಸಾಮ್ ಕೂಡ ಒಂದು. 2 ತಿಂಗಳ ಮುಂಚೆ ಏನಾಯಿತು, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು. ಪೇಪರ್ ಲೀಕ್ ಆಗಿ 22 ಜನ ಮನನೊಂದು ಸೂಸೈಡ್ ಮಾಡಿಕೊಂಡ್ರು. ಆ 22 ಜನ ಆಚೆ ಕಡೆ ಬರೆದಷ್ಟೇ ಇನ್ನು ಸಾವಿರಾರು ವಿದ್ಯಾರ್ಥಿಗಳು ಅವರವ್ರ ಕುಟುಂಬಗಳು ಎಲ್ಲನೂ ತುಂಬ ಮನ್ನೊಂದು ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ. ಆಮೇಲೆ 2ನೇ ಸತಿ ಮತ್ತೆ ನೀಟ್ ಪರೀಕ್ಷೆನ ಕೊಟ್ಟರು. ಆಮೇಲೆ ಅದರಲ್ಲಿ ಕೂಡ ವಿಫಲರಾದರು ನಮ್ಮ ಕೇಂದ್ರ ಸರ್ಕಾರ. ಆಮೇಲೆ ಅದ್ರ ವಿರುದ್ಧವಾಗಿ ನಮ್ಮ ಇಂಡಿಯನ್ ಒಬ್ಬರು ಸೈಂಟಿಸ್ಟ್ ಏನು ಸೋನಮ್ ವಾಂಗ್ಚುಕ್ ಅವರಿದ್ದಾರೆ, 18 ದಿವಸ ಒಂದು ಹಂಗರ್ ಸ್ಟ್ರೈಕ್ನ ಹಮ್ಮಿಕೊಂಡಿದ್ರು ಜಂತರ್ ಮಂತರ್ನಲ್ಲಿ. ಇದೆಯಾ ಏನೋ ಒಂದು ಇಂಪಾರ್ಟೆನ್ಸ್ ಕೊಡ್ತೀರಾ ಈ ನರೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು, ಮತ್ತು ಈ ಎಜುಕೇಷನ್ ಮಿನಿಸ್ಟರ್ ಏನು ಧರ್ಮೇಂದ್ರ ಪ್ರಧಾನ್ ಅವರು ಇದ್ದಾರೆ, ದಂಡಪಿಂಡ ಮಿನಿಸ್ಟರ್ ಅವರು ಅಂತ ಹೇಳಬೇಕು. ಏನು ಕೇರೆ ಇಲ್ದಿರಾ ಸೋನಮ್ ವಾಂಗ್ಚುಕ್ ಅವರು 18 ದಿವಸ ಏನು ಉಪವಾಸ ಇದು ಹಂಗರ್ ಸ್ಟ್ರೈಕ್ ಮಾಡಿದವ್ರನ್ನ ತುಂಬ ಹೀನ್ಯಾಯವಾಗಿ ಅವ್ರನ್ನ ಎಳ್ಕೊಂಡೋಗಿ ಪ್ರತಿಭಟನೆನ ಇದು ಮಾಡಿದ್ದಾರೆ. ಅದನ್ನು ಖಂಡಿಸಿ ನಮ್ಮ ದೇಶದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಕರುಗಳು ಒಂದು 4 ದಿವಸದಿಂದ ಮುಂದೆ ಬಂದು ಜಂತರ್ ಮಂತರಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಕೇಂದ್ರ BJP ಸರ್ಕಾರ ವಿದ್ಯಾರ್ಥಿಗಳ ಥರ ನೋಡದೆ ಟೆರರಿಸ್ಟ್ಗಳ ಥರ ಆ್ಯಂಟಿ ನ್ಯಾಷನಲಿಸ್ಟ್ಗಳ ಥರ ನೋಡಿಕೊಂಡು ಅವ್ರ ಮೇಲೆ ಟೇರ್ ಗ್ಯಾಸ್ ಹಾಕೋದಾಗಿರ್ಬೋದು, ಲಾಠಿ ಚಾರ್ಜ್ಗಳಾಗಿರ್ಬೋದು, ಆ ರೀತಿ ಮಾಡಿಕೊಂಡು ನಮ್ಮ ಯುವಕರನ್ನೆಲ್ಲ ಎಲ್ಲ ಒಂದು ಏನು ನಮ್ಮ ದೇಶದ ಯುವಕರುಗಳು ಏನು ನಾವು ಮುಂದಿನ ಪ್ರಜೆಗಳಂತೀವಿ ಅವ್ರನ್ನೇ ಮುಂದೆ ಬರ್ದಿರೋ ಎಲ್ಲ ತುಂಬ ಅವ್ರಿಗೆ ಏನೋ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರೋ ಯುವಕರುಗಳನ್ನೆಲ್ಲ ತುಂಬ ತೊಂದರೆ ಕೊಟ್ಟು ಅವ್ರಿಗೆಲ್ಲನೂ ತುಂಬ ವೈಯಕ್ತಿಕವಾಗಿ ಹಲ್ಲೆಗಳು ಮಾಡಿ ಅವ್ರಿಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ದೇಶದಲ್ಲಿ ಬರೀ ನೀಟ್ ಎಕ್ಸಾಮ್ದೇ ಅಲ್ಲ, ನಾವೇನು ಹೇಳ್ತೀವಿ ಅಂದರೆ ಒಂದು ಎಕ್ಸಾಮ್ನೇ ನಡ್ಸೋಕ್ಕೆ ಬಂದಿಲ್ಲ ಅಂದರೆ ಈ ಕೇಂದ್ರ ಸರ್ಕಾರಕ್ಕೆ ಇನ್ನು ದೇಶನ ಏನು ನಡೆಸ್ತಾರೆ. ಈ ಕೂಡಲೇ ನಾವು ಇಷ್ಟು ದಿವಸ ಏನು ನಾವು ಧರ್ಮೇಂದ್ರ ಪ್ರಧಾನ್ ಅವ್ರು ಮಾತ್ರ ನಾವು ಏನು ರೆಸಿಗ್ನೇಷನ್ ಕೇಳ್ತಾ ಇದ್ವಿ, ಈಗೆಲ್ಲ ಸೇರಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ರೆಸಿಗ್ನೇಷನ್ ನಾವೆಲ್ಲ ಕೇಳ್ತಾ ಇದ್ದೀವಿ. ಇವತ್ತು ನಾವೆಲ್ಲನೂ ಯುವ ಕಾಂಗ್ರೆಸ್ ಅವರು ಆನೇಕಲ್ ಸರ್ಕಲ್ನಲ್ಲಿ ಸೇರಿದ್ದೀವಿ. ಇದೇ ರೀತಿ ನಾವು ನಮ್ಮ ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಯೂತ್ ಕಾಂಗ್ರೆಸ್ ಅವರು ಪ್ರತಿ ಜಿಲ್ಲೆನಲ್ಲೂ ನಾವು ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ನೆಕ್ಸ್ಟು BJP ಸರ್ಕಾರ ಯಾವುದೇ ರೀತಿ ನಮ್ಮ ದೇಶದಲ್ಲಿ ಅವರು ರೂಲಿಂಗ್ನಲ್ಲಿ ಬರ್ದಿರಂಗೆ ನಾವೆಲ್ಲನೂ ಮಾಡ್ತೀವಿ. ಆಮೇಲೆ ಇವತ್ತು ಮುಖ್ಯವಾಗಿ ನಮ್ಮ ಆನೇಕಲ್ ಭಾಗದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಪ್ರವೀಣ್ ಅವರು, ಮತ್ತು ಆ ಬ್ಲಾಕ್ ಪ್ರೆಸಿಡೆಂಟ್ ಸಂದೀಪ್ ಅವರು, ಮತ್ತು ನಮ್ಮ ಭಾರ್ಗವಣ್ಣ ಅವರು, ಮುನಾನರ್ ಅಣ್ಣ ಅವರು, ಇಮ್ರಾನ್ ಅವರು, ಇವ್ರುಗಳೆಲ್ಲ ನೇತೃತ್ವದಲ್ಲಿ ಇವತ್ತು ಗೌತಮ್ ಮತ್ತು ಇನ್ನು ಹಲವಾರು ಮುಖಂಡರುಗಳು ನೇತೃತ್ವದಲ್ಲಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಇಲ್ಲಿಗೆ ನಿಲ್ಲಿಸಲ್ಲ, ನಾವು ಇನ್ನೂ ಹೆಚ್ಚಿನ ರೀತಿ ನಾವೆಲ್ಲ ಇಲ್ಲಿಂದ ಡೆಲ್ಲಿಗೆ ಕೂಡ ಹೋಗ್ತೀವಿ ನೆಕ್ಸ್ಟ್ ತಿಂಗಳು. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.